ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ವಿಶೇಷವಾದ, ಬಹಳ ದೊಡ್ಡ, ಹಾಗೇನೆ ಅಷ್ಟೇ ಆಳವಾದ ಒಂದು ಪ್ರಾಚೀನ ಗ್ರಂಥದ ಬಗ್ಗೆ ಮಾತಾಡೋಣ. ಅದರ ಹೆಸರು ಯೋಗ ವಾಸಿಷ್ಠ. ಇದನ್ನ ನಾವು ದಿನನಿತ್ಯ ಬದುಕೋ ಈ ಜೀವನ ಅನ್ನೋ ಕನಸಿನಿಂದ ಎಚ್ಚರಗೊಳ್ಳೋಕ್ಕೆ ಇರೋ ಒಂದು ಗೈಡ್ ಅಂತನೂ ಹೇಳಬಹುದು. ಮೊದಲಿಗೆ ಈ ಪುಸ್ತಕ ಎಷ್ಟು ದೊಡ್ಡದು ಅಂತ ಗೊತ್ತಾದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಇದರ ಇಂಗ್ಲಿಷ್ ಅನುವಾದದಲ್ಲಿ ಸುಮಾರು 10 ಲಕ್ಷ ಪದಗಳಿವೆ. ಹೌದು, ಕೇಳಿದ್ದು ಸರಿನೇ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 10 ಲಕ್ಷ ಪದಗಳು. ಈ 10 ಲಕ್ಷ ಅನ್ನೋ ಸಂಖ್ಯೆ ಎಷ್ಟು ದೊಡ್ಡದು ಅಂತ ಅರ್ಥ ಮಾಡ್ಕೊಳ್ಳೋಕೆ ನಮ್ಗೆಲ್ಲ ಚೆನ್ನಾಗ್ ಗೊತ್ತಿರೋ ಇನ್ನೊಂದು ಪುಸ್ತಕದ ಜೊತೆ ಹೋಲ್ಸಿ ನೋಡೋಣ. ಕಿಂಗ್ ಜೇಮ್ಸ್ ಬೈಬಲ್ ಇದೆಯಲ್ಲ, ಅದರಲ್ಲಿ ಸುಮಾರು 7.5 ಲಕ್ಷ ಪದಗಳಿವೆ. ಅಂದ್ರೆ ಯೋಗ ವಾಸಿಷ್ಠ ಅದಕ್ಕಿಂತನೂ ದೊಡ್ಡದು ಅಂತಾಯ್ತು. ಇದರಿಂದಾನೇ ಗೊತ್ತಾಗುತ್ತೆ ಈ ಗ್ರಂಥಕ್ಕೆ ಎಷ್ಟು ಮಹತ್ವ ಇದೆ ಅಂತ. ಸರಿ, ಹಾಗಾದ್ರೆ ಬನ್ನಿ ಇದರ ಒಳಗೆ ಏನಿದೆ ಅಂತ ನೋಡೋಣ. ಇದೇನೋ ಬರೀ ಓದೋಕೆ ಬೋರ್ ಹೊಡ್ಸೋ ಧರ್ಮಗ್ರಂಥ ಅಲ್ಲ. ನಿಜ ಹೇಳ್ಬೇಕಂದ್ರೆ ಇದು ಇಬ್ರು ಪ್ರಮುಖ ವ್ಯಕ್ತಿಗಳ ನಡುವೆ ಬರೋಬ್ಬರಿ 22 ದಿನಗಳ ಕಾಲ ನಡೆದ ಒಂದು ಅದ್ಭುತ ಸಂಭಾಷಣೆ. ಹಾಗಾದ್ರೆ ಆ ಇಬ್ರು ಯಾರು? ಒಬ್ಬರು ಶಿಷ್ಯ, ರಾಜಕುಮಾರ ರಾಮ. ಅವರಿಗೆ ಈ ಪ್ರಪಂಚವನ್ನ ನೋಡಿ ಎಲ್ಲದರ ಬಗ್ಗೆನೂ ಒಂದು ರೀತಿ ಭ್ರಮನಿರಸನ ಆಗಿರುತ್ತೆ. ಇನ್ನೊಬ್ರು ಅವರ ಗುರು, ಮಹಾಜ್ಞಾನಿ ವಸಿಷ್ಠ ಮಹರ್ಷಿಗಳು. ಇವರಿಬ್ಬರ ನಡುವಿನ ಈ ಮಾತುಕತೆ ಇದೆಯಲ್ಲ, ಅದು ತುಂಬಾನೇ ಮಹತ್ವದ್ದು. ಈಗ ಯೋಗ ವಾಸಿಷ್ಠದ ಅತೀ ಮುಖ್ಯವಾದ ಕೇಂದ್ರ ವಿಚಾರದ ಕಡೆಗೆ ಬರೋಣ. ಕೇಳೋಕೆ ತಯಾರಾಗಿ, ಯಾಕಂದ್ರೆ ಇದು ನಾವು ಜಗತ್ತನ್ನು ನೋಡೋ ರೀತಿಯನ್ನೇ ಪೂರ್ತಿಯಾಗಿ ಬದಲಾಯಿಸ್ಬಿಡ್ಬೋದು. ಈ ಗ್ರಂಥ ಒಂದು ನೇರವಾದ, ಆದರೆ ತುಂಬಾನೇ ಆಳವಾದ ಪ್ರಶ್ನೆಗೆ ಉತ್ತರ ಕೊಡೋಕೆ ಪ್ರಯತ್ನಿಸುತ್ತೆ. ಆ ಪ್ರಶ್ನೆ ಏನು ಅಂದ್ರೆ, ನಾವು ನೋಡ್ತಾ ಇರೋ, ಅನುಭವಿಸ್ತಾ ಇರೋ ಈ ಜಗತ್ತಿದೆಯಲ್ಲ, ಇದೆಲ್ಲ ನಿಜವಾಗ್ಲೂ ಇದ್ಯಾ? ಇದ್ಯಾವುದಾದ್ರೂ ಸತ್ಯನಾ? ಹಾಗಾದ್ರೆ ಈ ಪ್ರಶ್ನೆಗೆ ಯೋಗ ವಾಸಿಷ್ಠ ಕೊಡುವ ಉತ್ತರ ಏನು? ಋಷಿ ವಸಿಷ್ಠರು ರಾಮನಿಗೆ ಹೀಗೆ ಹೇಳ್ತಾರೆ, ತಿಳ್ಕೋ, ಈ ಜಗತ್ತು ನಿನ್ನ ಕಲ್ಪನೆಯ ವಿಶಾಲ ಸಾಮ್ರಾಜ್ಯದ ಪ್ರದರ್ಶನ ಅಷ್ಟೇ. ನಿನಗೆ ನಿಜವಾದ ಅರಿವಾದಾಗ ಇದೆಲ್ಲ ಮಾಯ ಆಗುತ್ತೆ. ಇಡೀ ಜಗತ್ತು ನೀನು ಕಾಣೋ ಕನಸಿನ ತರಹ ಅಂತ ನಿನಗೆ ಗೊತ್ತಾಗುತ್ತೆ. ಒಂದ್ ನಿಮಿಷ, ಕನಸು ಅಂದ ತಕ್ಷಣ ಇದೆಲ್ಲ ಸುಳ್ಳು ಅಂತನರ್ಥ? ಖಂಡಿತ ಇಲ್ಲ. ನೋಡಿ, ಈ ಗ್ರಂಥ ಅದ್ವೈತ ಸಿದ್ಧಾಂತವನ್ನ ಹೇಳುತ್ತೆ. ಇದರ ಪ್ರಕಾರ ಇರೋದು ಒಂದೇ ಸತ್ಯ, ಅದು ಚೈತನ್ಯ. ಅಂದ್ರೆ ಈ ಇಡೀ ಬ್ರಹ್ಮಾಂಡ ಒಂದು ಬೇರೆ ವಸ್ತುವಲ್ಲ, ಬದಲಿಗೆ ಆ ಒಂದೇ ದೈವಿಕ ಚೈತನ್ಯದ ಒಂದು ಪ್ರತಿಬಿಂಬ ಅಥವಾ ಒಂದು ತೋರಿಕೆ ಅಷ್ಟೇ. ಹಾಗಾದ್ರೆ ಇಷ್ಟೊಂದು ದೊಡ್ಡ ಕ್ರಾಂತಿಕಾರಿಯಾದ ವಿಚಾರವನ್ನ ಈ ಪುಸ್ತಕ ಹೇಗೆ ವಿವರಿಸುತ್ತೆ? ಸುಮ್ನೆ ಉಪದೇಶ ಕೊಟ್ಟು ಹೇಳಲ್ಲ. ಯೋಗ ವಾಸಿಷ್ಠದ ವಿಶೇಷತೆನೇ ಇದು. ಅದು ಕಥೆಯೊಳಗೆ ಕಥೆಗಳನ್ನ ಹೇಳ್ತಾ ತನ್ನ ತತ್ವಗಳನ್ನ ಮನಸ್ಸಿಗೆ ನಾಟೋ ಹಾಗೆ ವಿವರಿಸುತ್ತೆ. ಇಲ್ಲಿ ಬರೋ ಕಥೆಗಳು ಸಾಮಾನ್ಯ ಕಥೆಗಳಲ್ಲ, ಕೇಳಿದ್ರೆ ಮೈ ಜುಮ್ ಅನ್ನುತ್ತೆ. ಉದಾಹರಣೆಗೆ, ಎಷ್ಟೋ ಸಲ ಬ್ರಹ್ಮಾಂಡವೇ ನಾಶ ಆದ್ರೂ ಬದುಕುಳಿದ ಒಂದು ಕಾಗೆಯ ಕಥೆ, ತನ್ನ ಗಂಡನ ಹಿಂದಿನ ಜನ್ಮಗಳನ್ನು ನೋಡೋಕೆ ಆಸ್ಟ್ರಲ್ ಟ್ರಾವೆಲ್ ಮಾಡೋ ರಾಣಿಯ ಕಥೆ. ಅಷ್ಟೇ ಯಾಕೆ, ಒಂದೇ ಸಮಯದಲ್ಲಿ 10 ಜನ ಅಣ್ಣ ತಮ್ಮಂದಿರು ಸೃಷ್ಟಿಕರ್ತರಾಗೋ ಕಥೆ. ಆಮೇಲೆ ರಾಜನೊಬ್ಬ ಒಂದು ಸಣ್ಣ ಹಗಲುಗನಸಿನಲ್ಲಿ ಒಬ್ಬ ಬೇಟೆಗಾರನಾಗಿ ಪೂರ್ತಿ ಜೀವನವನ್ನೇ ಬದುಕ್ಬಿಡ್ತಾನೆ. ಇಂತಹ ಅದ್ಭುತ ಕಥೆಗಳ ಮೂಲಕವೇ ಈ ಗ್ರಂಥ ನಮಗೆ ಪಾಠ ಹೇಳುತ್ತೆ. ಬನ್ನಿ ಇದಕ್ಕೊಂದು ಸಣ್ಣ ಉದಾಹರಣೆ ನೋಡೋಣ. ಗಾಧಿ ಅನ್ನೋ ಒಬ್ಬ ವ್ಯಕ್ತಿಯ ಕತೆ. ಅವನು ಸ್ನಾನ ಮಾಡ್ತಾ ಇರುವಾಗ ಒಂದ್ ಕ್ಷಣ ಹಗಲುಗನಸಿಗೆ ಜಾರ್ತಾನೆ. ಆ ಕನಸಿನಲ್ಲಿ ಅವನು ಹುಟ್ಟುತ್ತಾನೆ, ಒಬ್ಬ ಬುಡಕಟ್ಟು ಜನಾಂಗದವನಾಗಿ ಇಡೀ ಜೀವನ ನಡೆಸಿ ರಾಜನಾಗಿ ಕೊನೆಗೆ ಚಿತೆಯೇರಿ ಸಾಯುತ್ತಾನೆ. ಅವನು ಎಚ್ಚರಗೊಂಡಾಗ ನೋಡಿದ್ರೆ ಕೇವಲ ಕ್ಷಣಗಳು ಕಳೆದಿರುತ್ತೆ. ಆದರೆ ಅತೀ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಅವನು ಆಮೇಲೆ ತನ್ನ ಕನಸಿನಲ್ಲಿ ನೋಡಿದ ಜಾಗಗಳಿಗೆ ಹೋದಾಗ ಆ ಜಾಗಗಳು ನಿಜವಾಗ್ಲೂ ಇರೋದು ಗೊತ್ತಾಗುತ್ತೆ. ನಮ್ಮ ಮನಸ್ಸು ಮತ್ತು ವಾಸ್ತವದ ನಡುವಿನ ಗೆರೆನೆ ಅಳಿಸಿ ಹಾಕೋ ಕಥೆ ಇದು. ಈ ಗ್ರಂಥದ ತತ್ವಗಳು ಕೇವಲ ಜಗತ್ತು ಕನಸು ಅನ್ನೋ ಥಿಯರಿ ಮಾತ್ರ ಅಲ್ಲ. ಇದರಲ್ಲಿ ನಮ್ಗೆಲ್ಲರಿಗೂ ನಮ್ಮ ದೈನಂದಿನ ಜೀವನಕ್ಕೆ ಬೇಕಾದ, ನಮಗೆ ಶಕ್ತಿ ತುಂಬುವ ಒಂದು ಪ್ರಮುಖ ಪಾಠ ಕೂಡ ಇದೆ. ಸಾಮಾನ್ಯವಾಗಿ ವಿಧಿ, ಹಣೆಬರಹ, ಕರ್ಮ ಅಂತ ಹೇಳ್ತೀವಲ್ಲ, ಈ ಗ್ರಂಥ ಅದನ್ನ ಸ್ವಲ್ಪ ಬೇರೆ ರೀತಿಯಲ್ಲಿ ನೋಡುತ್ತೆ. ಅದೇ ಹೇಳೋದಿಷ್ಟೇ, ವಿಧಿ ಅಥವಾ ಕರ್ಮ ಅನ್ನೋದು ಬೇರೇನೂ ಅಲ್ಲ, ನಾವು ಹಿಂದೆ ಮಾಡಿದ ಪ್ರಯತ್ನಗಳು ಮತ್ತು ನಮ್ಮ ಅಭ್ಯಾಸಗಳ ಒಂದು ರಿಸಲ್ಟ್ ಅಷ್ಟೇ. ಆದ್ರೆ ನಾವು ಈ ಕ್ಷಣದಲ್ಲಿ ಮಾಡುವ ಪ್ರಯತ್ನ ಇದೆಯಲ್ಲ, ಅದು ಹಿಂದಿನದಕ್ಕಿಂತ ಯಾವಾಗ್ಲೂ ಹೆಚ್ಚು ಪವರ್ಫುಲ್ ಆಗಿರುತ್ತೆ. ಅಂದ್ರೆ ಅಲ್ಟಿಮೇಟ್ ಆಗಿ ಮುಖ್ಯವಾಗೋದು ನಮ್ಮ ಸ್ವಂತ ಜವಾಬ್ದಾರಿ. ಈ ಒಂದು ಮಾತು ಅದನ್ನ ಸ್ಪಷ್ಟವಾಗಿ ಹೇಳುತ್ತೆ. ಮನುಷ್ಯರ ಪುಣ್ಯ ಕಾರ್ಯ, ಸಂಪತ್ತು, ಸ್ನೇಹಿತರು ಯಾವುದೂ ಮೋಕ್ಷಕ್ಕೆ ಸಹಾಯ ಮಾಡಲ್ಲ. ಜ್ಞಾನೋದಯಕ್ಕೆ ಬೇಕಾಗಿರೋದು ಅವರವರ ಸ್ವಂತ ಪ್ರಯತ್ನ ಮಾತ್ರ. ಅಂದ್ರೆ ಎಲ್ಲವೂ ನಮ್ಮ ಕೈಯಲ್ಲೇ ಇದೆ. ಹಾಗಾದ್ರೆ ಸರಿ, ಇಷ್ಟೆಲ್ಲ ಪ್ರಯತ್ನ, ಇಷ್ಟೆಲ್ಲ ತಿಳುವಳಿಕೆ, ಇದರ ಕೊನೆ ಗುರಿ ಏನು? ಆ ಸ್ಥಿತಿ ಹೇಗಿರುತ್ತೆ?
ಈ ಗ್ರಂಥ ಅದನ್ನ ಜೀವನ್ಮುಕ್ತಿ ಅಂತ ಕರೆಯುತ್ತೆ. ಅಂದ್ರೆ ಬದುಕಿರುವಾಗಲೇ ಮುಕ್ತರಾಗೋದು. ಈ ಜೀವನ್ಮುಕ್ತ ಸ್ಥಿತಿ ಅಂದೆ ಎಲ್ಲವನ್ನೂ ಬಿಟ್ಟು ಕಲ್ಲಿನ ಕೂರೋದಲ್ಲ. ಬದಲಿಗೆ ಅವರು ಯಾವಾಗ್ಲೂ ಒಂದು ಆನಂದದ ಸ್ಥಿತಿಯಲ್ಲಿರ್ತಾರೆ. ಎಲ್ಲರ ಹಾಗೆ ಮಾಮೂಲಿ ಕೆಲಸಗಳನ್ನ ಮಾಡ್ತಾರೆ, ಆದ್ರೆ ಅದರ ಫಲಿತಾಂಶಕ್ಕೆ ಅಂಟಿಕೊಳ್ಳೋದಿಲ್ಲ. ಇಡೀ ಸೃಷ್ಟಿಯ ಬಗ್ಗೆ ಒಂದು ಅಪಾರವಾದ ಪ್ರೀತಿ, ಕರುಣೆ ಅವರಲ್ಲಿರುತ್ತೆ. ಅವರಿಗೆ ಈ ಇಡೀ ಜಗತ್ತು ಆ ದೈವಿಕ ಚೈತನ್ಯದ ಒಂದು ಆಟದ ಹಾಗೆ ಕಾಣಿಸುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಯೋಗ ವಾಸಿಷ್ಠ ಅನ್ನೋದು ಆಧ್ಯಾತ್ಮಿಕವಾಗಿ ಎಚ್ಚರಗೊಳ್ಳೋಕಿರೋ ಒಂದು ಪ್ರಾಕ್ಟಿಕಲ್ ಹ್ಯಾಂಡ್ಬುಕ್. ನಾವು ಬದುಕ್ತಿರೋ ಈ ಸಾಮಾನ್ಯ ಜೀವನ ಅನ್ನೋ ಕನಸಿಂದ ನಮ್ಮನ್ನ ಎಚ್ಚರಗೊಳಿಸೋ ಒಂದು ಗೈಡ್. ಈ ಎಲ್ಲ ಚರ್ಚೆಯನ್ನ ಒಂದು ಚಿಕ್ಕ ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ವೇಳೆ ಈ ಜೀವನ ಅನ್ನೋದು ನಿಜವಾಗ್ಲೂ ಒಂದು ದೊಡ್ಡ ಕಾಸ್ಮಿಕ್ ಕನಸಾಗಿದ್ರೆ, ಆ ಕನಸನ್ನ ಸೃಷ್ಟಿ ಮಾಡ್ತಾ ಇರೋದು ನಮ್ಮ ಪ್ರಜ್ಞೆಯೇ ಆಗಿದ್ರೆ, ಹಾಗಾದ್ರೆ ಆ ಕನಸಿನಲ್ಲಿ ನಾವು ಏನನ್ನ ಬೇಕಾದ್ರೂ ಸೃಷ್ಟಿಸಬಹುದಲ್ವೇ? ಏನಂತೀರಾ?